ಆಪ್ಕಿ ಅದಾಲತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಾರೆ. ಐ ಪ್ಲೀಡ್ ಗಿಲ್ಟಿ. ಮತ್ತೆ ಯಾವಾಗ ಮಾತಾಡ್ತಾರೋ ಅವಾಗೇನಾದ್ರೂ ತಪ್ಪು ಮಾತಾಡ್ತಾರೆ. ಐ ಪ್ಲೀಡ್ ಇನ್ನೋಸೆಂಟ್. ನಿಮ್ಗೆ ಉದಾಹರಣೆ ಕೊಡ್ತೀನಿ. 2003 ಫೆಬ್ರವರಿ 6ರಂದು CIIನ ಮೀಟಿಂಗ್ ಇತ್ತು. ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೂತಿದ್ರು. ಮತ್ತೆ ನೀವು ಅವರ ಗಾಯದ ಮೇಲೆ ಉಪ್ಪು ಸವರೋ ಕೆಲಸ ಮಾಡಿದ್ರಿ. ಗಾಯದ ಮೇಲೆ ಉಪ್ಪನ್ನ ಸವರೋ ಕೆಲಸ ಅಂತೂ ನನ್ನ ಪ್ರಕಾರ ನಾನು ಮಾಡ್ಲಿಲ್ಲ. ಏನ್ ಸರಿ ಅನ್ಸಿತ್ತೋ ಅದನ್ನ ಹೇಳ್ದೆ. ಅದರಿಂದ ಅವರು ತುಂಬಾ ಕೋಪ ಮಾಡ್ಕೊಂಡ್ರು. ಆಮೇಲೆ ನೀವು ಭಯ ಪಟ್ಕೊಂಡು ಕ್ಷಮೆ ಕೇಳಿದ್ರಿ. ಸಂಪೂರ್ಣ ತಪ್ಪು. ಜೀವನದಲ್ಲಿ ಯಾವಾಗ ನಾನು ತಪ್ಪು ಮಾಡಿಲ್ವೋ ಆವಾಗ ಯಾವತ್ತೂ ಕ್ಷಮೆ ಕೇಳಿಲ್ಲ. ಯಾವಾಗ ನಾನು ತಪ್ಪು ಮಾಡಿದ್ದೀನೋ ಅವಾಗೆಲ್ಲ ಕ್ಷಮೆ ಕೇಳಿದ್ದೀನಿ. CIIನ ಡೈರೆಕ್ಟರ್ ಜನರಲ್ ತರುಣ್ ದಾಸ್ ಅಹಮದಾಬಾದ್ಗೆ ಹೋದ್ರು. ಅವರು ಕ್ಷಮೆ ಕೇಳಿದ್ರು. ನನ್ನ ಈಚೆಗೆ ವಿರುದ್ಧವಾಗಿ ಇದು ಪಬ್ಲಿಕಲ್ಲಿ ನಾನು ಹೇಳಿದ್ದೀನಿ. ಮತ್ತೆ ತರುಣ್ ದಾಸ್ ಈ ಪ್ರೋಗ್ರಾಮ್ನ ಖಂಡಿತ ನೋಡ್ತಾರೆ. ತುಂಬಾ ಡಿಸ್ಟರ್ಬ್ ಆಗಿದ್ದೆ, ನಾನು ತುಂಬಾ ಅನ್ಹ್ಯಾಪಿ ಆಗಿದ್ದೆ. ಮತ್ತೆ ನರೇಂದ್ರ ಮೋದಿಜಿ ಕೂಡ ಈ ಪ್ರೋಗ್ರಾಮ್ ನೋಡಿದ್ರೆ ಅರ್ಥ ಮಾಡ್ಕೊಳ್ತಾರೆ ಏನಂದ್ರೆ ರಾಹುಲ್ ಬಜಾಜ್ ಕ್ಷಮೆ ಕೇಳಿಲ್ಲ ಅಂತ. ಅದಕ್ಕೋಸ್ಕರ ಅಲ್ಲ, ಏನಂದ್ರೆ ಕ್ಷಮೆ ಕೇಳಬಾರ್ದು ಅಂತಲ್ಲ. ತಪ್ಪು ಮಾಡಿದ್ರೆ ಖಂಡಿತ ಕೇಳ್ತಿದ್ದೆ. ತಪ್ಪು ಮಾಡಿಲ್ಲ, ಅವತ್ತಂತೂ ಖಂಡಿತ ತಪ್ಪಾಗಿ ಮಾತಾಡಿಲ್ಲ. ಯಾವ ವಿಷಯ ಕ್ಷಮೆ ಕೇಳೋದು? ಆದ್ರೆ ನಾನು ತರುಣ್ ದಾಸ್ ಅವರನ್ನ ಹೇಗ್ ತಡೆಯೋಕ್ ಸಾಧ್ಯ ಹೇಳಿ? ಆದ್ರೆ ನೀವು ಮುಲಾಮ್ ಹಚ್ಚುವಂತ ಕೆಲಸ ಖಂಡಿತ ಮಾಡಿದ್ರಿ. ಯಾವಾಗ ನರೇಂದ್ರ ಮೋದಿ ಎಕನಾಮಿಕ್ ಸಮಿಟ್ಗೆ ಬಂದ್ರೋ 25 ನವೆಂಬರ್ಗೆ, ಅಲ್ಲಿ ಕೆಲವು ಆಕ್ಟಿವಿಸ್ಟ್ಗಳು NGOಗಳು ಪ್ರೊಟೆಸ್ಟ್ ಮಾಡ್ತಿದ್ರು. ಆಗ ನೀವ್ ಹೇಳಿದ್ರಿ ಮೋದಿ ಇಸ್ ಅನ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಮತ್ತೆ ಈ ತರ ಏನ್ ಗಲಾಟೆ ನಡೀತಿದೆ ಅದು ಸರಿಯಲ್ಲ ಅಂತ. ಕರೆಕ್ಟ್ ವಿಷಯ. ಇದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಏನಂದ್ರೆ ಅವರು ಯಾವಾಗ ಇಂಡಿಯಾ ಎಕನಾಮಿಕ್ ಸಮಿಟ್ ನಲ್ಲಿ ಯಾವ್ದಾದ್ರು ಈ ತರದ CIIನ ಮೀಟಿಂಗಿಗೆ ಬಂದ್ರೋ ನಾನು ಅವ್ರ ಜೊತೆ ಡೈಸ್ ನಲ್ಲಿ ಇರ್ಲೇ ಇಲ್ಲ. CII ನನ್ನನ್ನ ಅವ್ರ ಜೊತೆ ಡೆಸ್ಕ್ ನಲ್ಲಿ ಹಾಕೇ ಇರ್ಲಿಲ್ಲ, ಸೇರ್ಸೇ ಇರ್ಲಿಲ್ಲ. ಯಾಕಂದ್ರೆ ಅವರು ಭಯ ಪಟ್ಟಿದ್ರು CIIನವರು, ಯಾಕಂದ್ರೆ ನಾನು ಮತ್ತೆ ಬೈದ್ಬಿಡ್ತೀನಿ ಅಂತ. ಆದ್ರೆ ಏನಾಯ್ತಂದ್ರೆ ಏನು ಆಕ್ಟಿವಿಸ್ಟ್ಗಳು ಬಂದಿದ್ರೋ, ಬೈ ಚಾನ್ಸ್ ಮೋದಿಜಿ ಬಂದ್ರು, ನಾನ್ ಬಂದೆ. ಎಲ್ಲಿಂದಲೋ ಅವತ್ತು ಅವರಲ್ಲಿ ಲೀಡರ್ಸ್ ಯಾರಿದ್ರು? ನಫೀಸಾ ಅಲಿ. ಅವರು ನನಗೆ 10 ವರ್ಷಗಳಿಂದ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಐ ಹೋಲ್ಡ್ ಹರ್ ಇನ್ ವೆರಿ ಹೈ ರಿಗಾರ್ಡ್. ಅವರು ಏನೋ ಶುರು ಮಾಡಿದ್ರು ಮಾತಾಡೋಕೆ, ಆದ್ರೆ ನಾನು CII ಕಡೆ ನೋಡ್ಬೇಕಿತ್ತು. ಅವರು ಮಾತು ಕೂಡ ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಅವರು ಹೋಟೆಲ್ನ ಒಳಗಡೆ ಇದ್ರು, ಎಲ್ಲ ಸೆಕ್ಯೂರಿಟಿ ಅವರು ನಿಂತಿದ್ರು. ನಾನು ಏನಾದ್ರೂ ಒಂದು ಹೇಳ್ಬೇಕಿತ್ತು. ನಾನು ಇದನ್ನ ಹೇಳ್ದೆ, ಏನಂದ್ರೆ ನೋಡಿ ಎಲೆಕ್ಟೆಡ್ ಇದ್ದಾರೆ ಅವರು, CM ಅಂತ ಹೇಳ್ದೆ, ಸಮಥಿಂಗ್ ಲೈಕ್ ದಟ್ ಐ ರಿಮೆಂಬರ್. ಆದ್ರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನರು ಎಲೆಕ್ಟ್ ಮಾಡಿದ್ದಾರೆ, ಆ ರೀತಿ ಏನೋ ಒಂದು ಹೇಳ್ದೆ ನಾನು, ವಿಷಯ ಮುಗಿದೋಗ್ಲಿ ಅಂತ. ಮತ್ತೆ ನಂಗೆ ನೆನಪು ಕೂಡ ಇಲ್ಲ ಏನಂದ್ರೆ ಅವರು ಹೊರಟೋದ್ರೋ ಇಲ್ವೋ ಅಥವಾ ಕೇಳಿಸ್ಕೊಂಡ್ರೋ ಇಲ್ವೋ ನನ್ಗೆ ನೆನಪಿಲ್ಲ. ಮತ್ತೆ ಅವ್ರನ್ನ ಕೇಳಿಸ್ಕೊಳ್ಳಿ ಅಂತ ನಾನು ಹೇಳೂ ಇಲ್ಲ ರಜಜ್ಜಿ. ಆದ್ರೆ ಪತ್ರಿಕೆಗಳಲ್ಲಿ ಬಂದಾಗ ಅವರು ಖಂಡಿತ ಓದಿರ್ತಾರಲ್ವಾ? ಅವ್ರಿಗೆ ಗೊತ್ತಿದ್ರೆ ಗೊತ್ತಿರುತ್ತೆ, ಅದ್ರ ಚಿಂತೆ ನಾನು ಮಾಡಲ್ಲ. ಎಲ್ಲ ವಿಷಯಗಳು ಪತ್ರಿಕೆಯಲ್ಲಿ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಿದೆ. ತುಂಬಾ ವಿಷಯಗಳನ್ನ ಬರೀತಾರೆ ಜನರು, ನಿಮ್ ಬಗ್ಗೆ ಕೂಡ, ನನ್ ಬಗ್ಗೆ ಕೂಡ, ಎಲ್ರ ಬಗ್ಗೆ. ನಿಮ್ಮನ್ನ ಕಂಡ್ರೆ ಭಯ ಪಡ್ತಾರಲ್ವಾ? ಒಂದ್ ಕಾಲದಲ್ಲಿ ನೀವು ಮಿಡಲ್ ವೇಟ್ ಬಾಕ್ಸರ್ ಆಗಿದ್ರಿ, ಒಂದ್ ಕಾಲದಲ್ಲಿ. ಇಲ್ಲ, ಲೈಟ್ ಹೆವಿ ವೇಟ್. ಮಿಡಲ್ ವೇಟ್ ಗಿಂತ ದೊಡ್ಡದಿರುತ್ತೆ ಅದು ಲೈಟ್ ಹೆವಿ ವೇಟ್. ಆದ್ರೆ ಸ್ಕೂಲ್ನಲ್ಲಿ ಅದು ಸ್ಕೂಲ್ನ ವೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸ್ಕೂಲಲ್ಲಿ ಚಾಂಪಿಯನ್ ಆಗಿದೆ, ಮತ್ತೆ ಸ್ಕೂಲ್ನಲ್ಲಿ ಬಾಕ್ಸಿಂಗ್ ಕ್ಯಾಪ್ಟನ್ ಆಗಿದೆ. ನಿಮ್ಮಲ್ಲಿ ಅದರ ಅಭ್ಯಾಸ ಈಗಲೂ ಹಾಗೆ ಉಳ್ಕೊಂಡಿದ್ಯಾ, ಹೊಡೆದಾಡೋದು? ಈ ಆರೋಪ ಒಪ್ಕೊಂಡಿದ್ದೀರಾ ಯಾಕಂದ್ರೆ ನೀವು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತೀರಾ, ಹಾಗಾಗಿ ಜಾಸ್ತಿ. ಆದ್ರೆ ಇದನ್ನ ಒಪ್ಕೋಬೇಕಾಗತ್ತೆ. ನನ್ನ ಫ್ಯಾಮಿಲಿ ಕೂಡ ಹೇಳುತ್ತೆ, ವೈಫ್ ಕೂಡ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನಂಗೆ. ಈಗೇನ್ ಮಾಡ್ಲಿ? ಆದ್ರೆ ಏನು ನೀವು ಆ 2ನೇ ಸ್ಟೇಟ್ಮೆಂಟ್ ಹೇಳಿದ್ರೆ ಅದನ್ನ ನಾನು ಅಡ್ಮಿಟ್ ಮಾಡ್ಲಿಲ್ಲ ಅಲ್ವಾ? ನನಗನ್ಸುತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತೀನಿ ಅಂತ. ನಾನು ಹೇಳಲೇಬೇಕು, ಇವ್ರು ಹೇಳ್ತಾರೆ ತಪ್ಪು ಮಾತಾಡ್ತೀಯ ಅಂತ. ಆಮೇಲೆ ಏನ್ ಹೇಳಿ ನಾನು? ಈ ಮಾತು ನಿಜನ? ಯಾವಾಗ ಬೋರ್ಡ್ನಲ್ಲಿ ಮೀಟಿಂಗ್ ಇರುತ್ತೋ ಆಗ ಯಾರನ್ನು ಮಾತಾಡೋದಕ್ಕೆ ಬಿಡೋದಿಲ್ವಂತೆ ನೀವು? ಯಾವ ಬೋರ್ಡ್ ಮೆಂಬರ್ ನಿಮಗೆ ಆತರ ಹೇಳಿದ್ದು? ನೀವು ಅವ್ರನ್ನ ತೆಗ್ದಾಕ್ಬಿಡ್ತೀರಾ? ಖಂಡಿತ ಇಲ್ಲ. ನೋಡಿ, ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡ್ತೀನಿ ಸಾಕಷ್ಟು. ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ, ಮಕ್ಕಳನ್ನ ಬಿಡ್ತೀನಿ ಮಾತಾಡೋದಕ್ಕೆ. ಈಗ ಖಂಡಿತ ಈ ವಿಷಯ ಕರೆಕ್ಟ್ ಇದೆ. ಬೋರ್ಡ್ನಲ್ಲಿ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಚೇರ್ಮನ್ ಕೂಡ, ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ, ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡಲ್ಲ ಅಂದ್ರೆ ಕೆಲಸ ಹೇಗೆ ನಡೆಯುತ್ತೆ? ಬೋರ್ಡ್ ನಡೆಸಬೇಕಲ್ಲ. ಮತ್ತೆ ನೀವು ಬಟ್ ನಾವು 1 ಏಪ್ರಿಲಿಂದ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಲ್ಲ. ನನ್ನ ದೊಡ್ಡ ಮಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾನೆ 1 ಏಪ್ರಿಲ್ 2005 ಇಂದ. ನಾನು ಕೇವಲ ಚೇರ್ಮನ್ ಆಗಿರ್ತೀನಿ. ಆಗ ಕಡಿಮೆ ಮಾತಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಮಾತಾಡ್ತೀರಾ? ಬೋರ್ಡ್ನಲ್ಲಿ ಕಡಿಮೆ ಮಾತಾಡ್ತೀನಿ, ಬೋರ್ಡ್ನ ಹೊರಗೆ ಜಾಸ್ತಿ ಮಾತಾಡ್ತೀನಿ.